ನೋಡಿ ಗೈಸ್, ಇವನೇ ನಮ್ಮ ಮನೆ ಹುಡುಗ. ನೀಟಾಗಿ ಊಟ ತಿಂತಾನೆ. ಅಂಡ್ ಇವನ್ಗೆ ಚಿಂಪಾಂಜಿ ಅಂದ್ರೆ ಎಲ್ಲ ಇಷ್ಟ. ನಿನ್ ಚಿಂಪಾಂಜಿ ಅಂದ್ರೆ ಇಷ್ಟನಾ? ಹಾ, ಮಾತಾಡು. ಇಲ್ವಾ? ಬೇಗ ಬೇಗ ಊಟ ಮಾಡು. ಬೇಗ ಬಾ, ನಾನು ಅಷ್ಟೊತ್ತಿಗೆ ಅಲ್ಲಿರ್ತೀನಿ. ಹಾ, ಗೈಸ್, ಇದು ಬಂದ್ಬಿಟ್ಟು ನನ್ನ ಪಾರ್ಟ್ 2 ಎಕ್ಸ್ಪ್ಲೋರಿಂಗ್ ಮೈ ವಿಲೇಜ್ ಮಾಡ್ತಾ ಇರೋದು. ಪಾರ್ಟ್ 1 ಅಲ್ಲಿ ನಿಮಗೆ ನಾನು ಸರಿಯಾಗಿ ನನ್ನ ವಿಲೇಜ್ ಅಂದ್ರೆ ತೋರಿಸಿರ್ಲಿಲ್ಲ. ಅದಕ್ಕೋಸ್ಕರ ಇವಾಗ ಪಾರ್ಟ್ 2 ಅಲ್ಲಿ ವಿಲೇಜ್ನ ತೋರಿಸ್ತೀನಿ. ಇವಾಗ ಹೇಗಿರುತ್ತೆ ಅಂತ ವಿಡಿಯೋನ ಕಮೆಂಟ್ ಮಾಡಿ ನೋಡುವ. ನೋಡಿ, ಇಲ್ಲಿ ಆಚೆ ಬಂದ್ರೆ ಹಳ್ಳಿ ಲೈಫು ಸಖತ್ತಾಗಿರುತ್ತೆ ಗೈಸ್. ಸೂಪರ್ ಆಗಿದೆ. ನೋಡಿ ಸೂಪರ್ ಆಗಿದೆ. ನೋಡಿ ಈ ಹುಡುಗ ನನ್ಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ನಿನ್ನ ಹೆಸ್ರೇನಪ್ಪ? ಐ, ನಿನ್ನ ಹೆಸ್ರೇನು? ನಗದು. ಐ, ನಿನ್ನ ಹೆಸ್ರೇನು? ನನ್ನ ತಂಗಿ ಇಲ್ಲಿ. ಅಂಡ್ ಇದು ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪರ ಮನೆ. ನೋಡಿ ಗೈಸ್, ಇದು ನಮ್ಮ ಚಿಕ್ಕಪ್ಪರ ಮನೆ. ಫುಲ್ಲು ತೋರಿಸ್ತೀನಿ. ಫಸ್ಟ್ ಇವ್ರ ಮನೆ ತೋರಿಸ್ಬಿಡ್ತೀನಿ ನಾನು ನಿಮಗೆ, ಆಮೇಲೆ ನಾನು ನಮ್ಮ ಮನೆ ತೋರಿಸ್ತೀನಿ. ಆ್ಯಂಡ್ ಬನ್ನಿ, ಇದು ಅವ್ರದ್ದು TV ಆ್ಯಂಡ್ ಇದು ಅವ್ರದ್ದು ರೂಮು. ಆ್ಯಂಡ್ ಈ ಕಡೆ ಅಡುಗೆ ಮನೆ. ಇದು ನಮ್ಮ ತಾತನ ಫೋಟೋ ಇಲ್ಲೂ ಹಾಕಿದ್ದೀವಿ. ನಮ್ಮ ಮನೇಲಿ ಒಂದೈತೆ. ಆ್ಯಂಡ್ ನೋಡಿ, ಇದು ದೇವ್ರ ಮನೆ. ಆ್ಯಂಡ್ ಇದೊಂದು ಎಕ್ಸ್ಟ್ರಾ ರೂಮ್, ಅಂದರೆ ಡಬಲ್ ಬೆಡ್ರೂಮ್. ಗೈಸ್, ಇದು ಇಲ್ಲೂ ಇರ್ತೀವಿ, ಅಲ್ಲೂ ಇರ್ತೀವಿ. ಆ್ಯಂಡ್ ನೋಡಿ ಗೈಸ್, ಇದು ಮೇನ್ ಇರೋದು. ಆ್ಯಂಡ್ ಮೇಲ್ಗಡೆ ಹೋಗಿ ನಿಮ್ಗೊಂದು ವ್ಯೂ ತೋರಿಸ್ತೀನಿ ಬನ್ರಿ. ನೋಡಿ, ತೋರ್ಸಲ್ಲ, ಊಟ ಮಾಡಲಿಲ್ಲ ಅಂದ್ರೆ ತೋರ್ಸಲ್ಲ ನಾನು. ಬನ್ರಿ ಗೈಸ್, ಮೇಲ್ಗಡೆ ಹೋಗಿ ಒಂದು ವ್ಯೂ ತೋರಿಸ್ತೀನಿ. ಸೂಪರ್ ಆಗಿದೆ ಗೈಸ್. ಇದು ನಮ್ಮ ಚಿಕ್ಕಪ್ಪರ ಮನೆದು ಮೇಲ್ಗಡೆ, ಅಂದರೆ ಮಾಡಿ ಮೇಲ್ಗಡೆ ಬಂದಿರೋದು. ನೋಡಿ ಗೈಸ್, ಹಿಂಗಿದೆ ಮೇಲ್ಗಡೆ ಟಾಪ್ ವ್ಯೂ ಬಂದ್ಬಿಟ್ಟು. ಆ್ಯಂಡ್ ಅವರು ಸೋಲಾರ್ ಎಲ್ಲ ಹಾಕಿಸ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿರೋದು ಬಂದ್ಬಿಟ್ಟು ನಮ್ಮನೆ. ಇದು ನಮ್ಮನೆ, ಇದು ನಮ್ಮ ಚಿಕ್ಕಪ್ಪರ ಮನೆ. ನಮ್ಮ ಅಪ್ಪ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಇದು ಟ್ಯಾಂಕು, ಬಟ್ ಇದೆಲ್ಲ ಗೊತ್ತಿರುತ್ತೆ. ನೋಡ್ಕೊಳ್ಳಿ ಗೈಸ್, ವ್ಯೂ ಎಲ್ಲ ಹೆಂಗಿದೆ. ಸೂಪರ್ ಅಲ್ಲ ಗೈಸ್? ನನಗಂತೂ ತುಂಬ ಇಷ್ಟ ಆಗುತ್ತೆ. ಹುಡುಗ ನೋಡಿ ಗೈಸ್, ನಮಗಂತೂ ಸೂಪರ್. ಹಳ್ಳಿ ಲೈಫ್ ಅಂದರೆ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ, ನಮಗೂ ಇಷ್ಟ ಆಗುತ್ತೆ. ಇದು ಇವತ್ತು ಬಂದಿರೋದು ಮೇಯ್ನ್ ಒಂಚೂರು ಕಾರಣ ಇದೆ. ಕಾರಣನ ಮುಂದೆ ಹಾಗೆ ಹೇಳ್ತೀನಿ. ಆ್ಯಂಡ್ ಇದು ಎಕ್ಸ್ಪ್ಲೋರಿಂಗ್ ಮೈ ವಿಲೇಜಲ್ಲಿ ಎಲ್ಲ ಕವರ್ ಆಗುತ್ತೆ ಇವತ್ತಿನ ಫುಲ್ಲು. ನಾನು ಗೈಸ್ ಬನ್ನಿ ಅಲ್ಲೋಗಿ ನಮ್ಮ ಮನೆ ತೋರಿಸೋಣ. ಗೈಸ್, ಇಲ್ಲಿ ನಮ್ಮ ಅಪ್ಪ ಕ್ಲೀನ್ ಮಾಡ್ತಿದ್ದಾರೆ. ಆ್ಯಂಡ್ ನಾವಿವಾಗ ಹೋಗ್ತಾ ಇರೋದು ಅಂಗಡಿ ಹೋಗ್ತಾ ಇದೀವಿ. ಇಲ್ಲೆಲ್ಲ ಅಂಗಡಿಗಳೆಲ್ಲ ನೋಡಿರ್ತೀರಿ ಹೆಂಗಿರುತ್ತೆ ಆ ಹಳ್ಳಿಗಳಲ್ಲಿ. ಬಟ್ ನಮ್ಮ ಹಳ್ಳಿಯಲ್ಲಿ ಹೆಂಗಿರುತ್ತೆ ಅಂದರೆ ನಮ್ಮೂರಲ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಆ ಹಳ್ಳಿಯಲ್ಲಿ ವ್ಯೂ ಅಂತೂ ಸೂಪರ್ ಗೈಸ್. ಇಲ್ಲಿ ಫ್ರೆಶ್ ಏರ್ ಸಿಗುತ್ತೆ, ಎಲ್ಲ ಸಿಗುತ್ತೆ ಗೈಸ್. ಇದೂ ಅಂಗಡಿನೇ. ಆ್ಯಂಡ್ ಇಲ್ಲಿರೋದು ಬಂದ್ಬಿಟ್ಟು ಟೋಟಲಿ 3 ಅಂಗಡಿಗಳಿದೆ. ಆ 3 ಅಂಗಡಿಗಳಲ್ಲಿ ಇದು ಒಂದು ಅಂಗಡಿ ಗೈಸ್. ಇಲ್ಲಿ ದೇವಸ್ಥಾನ ಎಲ್ಲ ಇದೆ. ಫುಲ್ಲು ಈ ಅಂಗಡಿ ನೋಡ್ಕೊಳ್ಳಿ ಗೈಸ್ ಇದೆ. ಚಿಕನ್ ಫ್ರೈ ಮಸಾಲ ಇದೆಯಾ? ಚಿಕನ್ ಮಸಾಲ ತೇಜುದು. ಹಾಂ, ಆಚೆ ಬೇಡ, ತೇಜು ಬೇಕು. ತೇಜು ಇಲ್ವಾ? ಬಾಯ್ ಗೈಸ್. ಇದು ಬಂದ್ಬಿಟ್ಟು ನಮ್ಮೂರಿನ ಸ್ಕೂಲು. ಇದು ಹೆಸರು ಎಷ್ಟು ಉದ್ದ ಐತೆ ಓದಕ್ಕೆ ಬರಲ್ಲ ಏನೋ.
ಉನ್ನತಿ ಅದೇನೋ ಐತೆ ಓದಕ್ ಬರ್ತಿಲ್ಲ ಗೈಸ್. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ, ಒಂದೊಂದು ಮುತ್ತು ಕಡೆ. ನೋಡಿ ಗೈಸ್, ಇಲ್ಲೂ ಪೇಂಟಿಂಗ್ಸ್ ಎಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ. ಇದು ಸ್ಕೂಲು, ಬಟ್ ನಾವು ಬಂದಾಗೆಲ್ಲ ಸ್ಕೂಲ್ ಯಾವತ್ತೂ ಓಪನೇ ಇರಲ್ಲ, ಗೊತ್ತಿಲ್ಲ. ನಾನು ಇವಾಗ ಬಂದ್ಬಿಟ್ಟು ಇಲ್ಲಿ ನಮ್ಮ ಊರಲ್ಲಿರೋ ಅಂತ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ನಮ್ಮ ಚಿಕ್ಕಪ್ಪರು ಅಂದರೆ ಅವ್ರೇನೋ ಅರ್ಕೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನಾವು ಒಪ್ಕೊಂಡಿದ್ರಂತೆ ಕೋಳಿ ಕುಯಿಸ್ಬೇಕು ಅಂತ. ಅದಕ್ಕೆ ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ಇದು ಎಲ್ಲೋ ಕಾಲ್ದಾರಿಲಿ ಹೋಗುತ್ತೆ, ಫುಲ್ಲು ಹೊಲ. ಆ್ಯಂಡ್ ಈ ಕಡೆ ಇದು ಇಲ್ಲಿ ನೋಡಿ, ಇಲ್ಲಿ ಕಾಲ್ದಾರಿಲಿ ಹೋಗ್ತಾ ಇದ್ದೀನಿ. ಕಾಲಲ್ಲಿ ಹೋಗ್ತೇವೆ, ಕಾಲ್ದಾರಿ ಅಂದರೆ ಕಾಲಲ್ಲಿ ನೋಡ್ಕೊಂಡು ಹೋಗೋ ದಾರಿ ಹಾಗಂತಲ್ಲ. ನೋಡಿ ಗೈಸ್, ಇದು ಫುಲ್ಲೂ ಹೊಲಗಳು. ಡಿ ಮಧ್ಯದಲ್ಲಿ ಇನ್ನೊಂದು ಮೇನ್ ರೋಡಲ್ಲಿ ಬರುತ್ತೆ ಗೈಸ್. ಆ ಕಡೆಯಿಂದ ಹೋಗಿ ಬರುತ್ತೆ, ಬಟ್ ಆ ಕಡೆ ಹೋದ್ರೆ ಫುಲ್ಲು ಸುತ್ತಾಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಈ ಕಡೆ ಹೋಗ್ತಾ ಇದ್ದೀನಿ ಗೈಸ್. ಈ ಕಡೆ ಫಸ್ಟ್ ಟೈಮ್ ನಾನು ಒಬ್ಬನೇ ಬರ್ತಾ ಇರೋದು, ಅಂದರೆ ಹಿಂಗೆ ಒಬ್ಬನೇ ನಡ್ಕೊಂಡು ಹೋಗ್ತಾರೆ. ಆಗಲೇ ಬಂದೆ ಗೈಸ್, ಎಲ್ಲ ಅವ್ರವರು ಸ್ನಾನ ಮಾಡ್ಕೊಂಡು ಹೊಂಟವ್ರು. ಅದಕ್ಕೆ ನಾನು ಬಂದು ನೀರು ಕಾಯ್ದಿರಲಿಲ್ಲ, ಅದಕ್ಕೆ ತಣ್ಣೀರಲ್ಲೇ ಸ್ನಾನ ಮಾಡಿಕೊಂಡು ಆಮೇಲೆ ಬೇಗ ಬಟ್ಟೆ ಹಾಕೊಂಡು ಬರ್ತಾ ಇದ್ದೀನಿ. ಬಿಟ್ಟು ಹೊಂಟೋಗಿರೋ ನಾನೊಬ್ಬನೇ, ಅದಕ್ಕೆ ನಾನೊಬ್ಬನೇ ಹೋಗಿ ಸ್ನಾನ ಮಾಡ್ಕೊಂಡು ಇವಾಗ ಆಗಲೇ ತಿರ್ಗಾ ಬರ್ತಾ ಇದ್ದೀನಿ. ಕಡ್ಡಿಗಳನ್ನೆಲ್ಲ ಎಂದಕ್ಕೆ ಇಟ್ಟಿರ್ತಾರೆ ಅಂದರೆ, ಈ ಟೊಮೆಟೊ ಗಿಡ ಇಲ್ಲಿ ಬೆಳೆದಾಗ ಆ ಟೊಮೆಟೊ ಗಿಡ ವೆಯ್ಟಿಗೆ ಅದು ಬಿದ್ದೋಗುತ್ತೆ ಅಂದ್ಬಿಟ್ಟು ಗಿಡ ಅಂದ್ಬಿಟ್ಟು ಅದು ಕಡ್ಡಿ ಇಕ್ಕಿ ಹಿಂಗೆ ಕಟ್ಟಿರ್ತಾರೆ ನೋಡಿ ಗೈಸ್. ಹಿಂಗೆಲ್ಲ ಕಟ್ಟಿರ್ತಾರೆ. ಇದು ಟೊಮೆಟೊ ಅಲ್ಲ, ಸಾರಿ ಮೆಣಸಿನ್ಕಾಯಿ ಗಿಡ. ಅದು ಫಸ್ಟೇ ಬೆಳೆದಿರುತ್ತೆ, ಟೊಮೆಟೊ ಗಿಡ ಬೆಳೆದಿರೋದಕ್ಕೆ ಹಾಕಿರ್ತಾರೆ ಗಿಡಗಳು. ಇವಾಗ ಹಂಗೆ ಮೆಣಸಿನ್ಕಾಯಿ ಗಿಡಕ್ಕೂ ಹಾಕ್ಬಿಟ್ಟಿದ್ದಾರೆ. ಮೆಣಸಿನ್ಕಾಯಿ ಗಿಡನೂ ವೆಯ್ಟಿಗೆ ಬಕ್ಕೊಂಬಿಡುತ್ತೆ ಅಂದ್ಬಿಟ್ಟು ಇವಾಗ ಅದಕ್ಕೆ ಅದು ಹಾಕಿರ್ತಾರೆ. ಈ ಕಡೆ ಎಲ್ಲ ಆಗಲೇ ರಾಗಿ ಎಲ್ಲ ಕುಯ್ದು ಬಿಟ್ಟಿದ್ದಾರೆ. ಇಲ್ಲಿ ಬಂದರೆ ಬರೀ ಇಂಥವೇ ಮೀನ್ಸ್ ತರಕಾರಿ ಬೆಳೆಯೋ, ಈ ಕಡೆ ಹೂಕೋಸು, ಎಲೆಕೋಸು, ಆಮೇಲೆ ಬೀನ್ಸ್ ಬೆಳೆಯಲ್ಲ. ಆಮೇಲೆ ಇದೇನು ಅದ್ರ ಹೆಸರೇ ಬರೋಲ್ಲ ಗೈಸ್, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೆಟೊ ಹಣ್ಣು. ಈ ಕಡೆ ಇನ್ನೊಂದು ಅವರೆಕಾಯಿ ಇದೇನೋ ಬೆಳೀತಾರೆ ಗೈಸ್. ಆಮೇಲೆ ಕಡಲೆಕಾಯಿ ಇಲ್ಲಿ ಜಾಸ್ತಿ ಬೆಳೆಯೋದು, ಅದೇ ಕಡಲೆಕಾಯಿ ಮೀನು ಬೆಳೆಯೋದು ನೋಡಿ ಗೈಸ್. ಹೂಕೋಸು ಎಲೆಕೋಸು ಅನ್ಸುತ್ತೆ ಗೈಸ್. ಇದು ಇನ್ನೂ ಬಿಟ್ಟಿಲ್ಲ, ಬೆಳೀತಾ ಐತೆ. ಸಾರಿ ಎಲೆಕೋಸು ಅನ್ಸುತ್ತೆ ಗೈಸ್. ನೋಡಿ ಕಾಣಿಸ್ತಿಲ್ಲ ನೀಟಾಗಿ, ಬಟ್ ಇದನ್ನ ಹಾಕಿದ್ದಾರೆ. ಇದು ಫುಲ್ಲು ಎಲೆಕೋಸೆ ಹಾಕಿದ್ದಾರೆ ಗೈಸ್. ನೋಡಿ ಗೈಸ್, ಸಿಂಹ ಬಂದ್ಬಿಟ್ಟಿದೆ ನಮ್ಮೂರಿಗೆ, ನಮ್ಮ ಮನೆಗೆ ಸಿಂಹ ಬಂದ್ಬಿಟ್ಟಿದೆ. ಸಿಂಹ ಹೆಂಗ್ ಬಡ್ಕೊಳೋದು ಹೇಳು ನೋಡಿ. ಇಲ್ಲಿ ಫಿಲಮ್ ತೆಗಿತಾ ಇದ್ದೀನಿ. ಎಬ್ಬಲಿ ನಾನು ಪಡ್ದ ಅಂದ್ರೆ ನೋಡಿ, ಇಲ್ಲಿ ಫಿಲಮ್ ತೆಗಿತಾ ಇದ್ದೀನಿ. ಇವನ್ನೆಲ್ಲ ನೀನ್ ನಿಂತ್ಕೋ ಹೋಗು. ಹಾನು ಬೇಗ, ಹಾನು ನೀನ್ ಸಿಂಹನಾ? ತುಂಬಾ ಭಯ ಆಯ್ತಿದ್ ನಮ್ಗೆ. ಸಿಂಹ ಭಯ ಆಯ್ತಿದೆ. ಬೇಡ ಸಿಂಹ ನೀನು ಹೊಂಟೋಗ್ಬಿಡ್ ಸಿಂಹ. ದೆವ್ವ ಬಂದ್ಬಿಡ್ತು. ಯೂಟ್ಯೂಬಲ್ಲಿ ಹಾಕ್ತೀನಿ ನಿನ್ನ. ಇಲ್ಲಿ ನೋಡಿಲಿ ಗೈಸ್, ನೋಡಿ ಸರ್ ಔಟ್ಫಿಟ್ ನೋಡಿ ಗೈಸ್ ಹೆಂಗೈತೆ ಹುಡುಗಿದು ನೋಡಿ ಗೈಸ್. ಮಕಾನಿ ಕಾಣಿಸ್ತಿಲ್ಲ ಗೈಸ್. ನೋಡಿ ಗೈಸ್, ಇವಾಗ ನಮ್ಮ ಮನೆ ತೋರಿಸ್ಬೇಕಂದ್ರೆ ಇಲ್ಲೇ ನಾವು ನಮ್ಮ ತಾತ ಅವ್ರ ಅಪ್ಪ ಅಮ್ಮ ಎಲ್ಲ ಇದ್ದಿದ್ದು ಮನೆ ನೋಡಿದ್ದು. ಇದೆಲ್ಲ ಆವಾಗಿನ ಕಾಲದಲ್ಲಿ ದೀಪ ಇಡೋ ಥರದೆಲ್ಲ ಮಾಡಿದ್ದು. ಆ ಕಡೆ ಈ ಕಡೆ ಇವಾಗ ಹೋಗೋಣ ಬನ್ನಿ ಗೈಸ್. ಇದು ದೇವ್ರ ಮನೆ, ಅಲ್ಲಿ ಬರ್ತಾ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಅಡುಗೆ ಮನೆ ಅಂತ ಆಗಿನ ಕಾಲದ್ದು ನೋಡಿ ಗೈಸ್. ಹೈಟ್ ಬಂದ್ಬಿಟ್ಟು ನೋಡಿ ಗೈಸ್, ನನಗೆ ಇಷ್ಟಿದೆ ಅಷ್ಟೇ. ನಾವು ಹಿಂಗೆ ಬಕ್ಕೊಂಡು ಬರಬೇಕು. ಆ್ಯಂಡ್ ಇಲ್ಲೆಲ್ಲ ಆಗಿನ ಕಾಲದಲ್ಲಿ ಗ್ಯಾಸ್ ಇಟ್ಕೊಂಡು ಮಾಡ್ತಾ ಇದ್ದದ್ದು. ಗ್ಯಾಸ್ ಅಂತ ಇಲ್ಲಿ ಆಗಿನ ಕಾಲದಲ್ಲಿ ಗ್ಯಾಸ್ ಇರ್ತಾ ಇಲ್ಲ, ಒಲೆ ಇರ್ತು. ಒಲೆ ಕಿತ್ತೆತ್ಬಿಟ್ಟವ್ರೆ. ಮೇಲ್ಗಡೆ ನೋಡಂತ ಗೈಸ್ ಏನೇನಿದೆ ಅಂತ ಗೈಸ್. ಮೇಲ್ಗಡೆ ಇದು ಚಿಮ್ನಿ ಆಗಿನ ಕಾಲದ್ದು. ನಂಗೇನು ಕಾಣಿಸ್ತಿಲ್ಲ, ಬಟ್ ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ. ಆ್ಯಂಡ್ ಇದಾದ್ಮೇಲೆ ಇಲ್ಲಿ ನಿಮಗೆ ಅವರು ಮಾಮೂಲಿ ಶೆಲ್ಫ್ ಥರ ಇಟ್ಕೊಂಡು ಅಡುಗೆ ಮಾಡ್ಕೊಳಕ್ಕೆ. ಆ್ಯಂಡ್ ಇದು ಮೇಲ್ಗಡೆ ಏನಾದ್ರು ಇಟ್ಕೊಳಕ್ಕೆ. ಮೇಲ್ಗಡೆ ನೋಡಿ ಆಗಿನ ಕಾಲದೆಲ್ಲ ಫುಲ್ ಇದಾಗಿದೆ. ಆ್ಯಂಡ್ ತಟ್ಟೆ ಸ್ಟ್ಯಾಂಡು ಮಾಮೂಲಿ ಎಲ್ಲ ಎಲ್ಲರ ಮನೇಲಿ ಇದ್ದಂಗೆ ಇರುತ್ತೆ. ಆ್ಯಂಡ್ ತೋರಿಸ್ತಿರೋದು ಆ್ಯಂಡ್ ಇದಾಗಿದ್ದ ಇದು ನಮ್ಮ ಅಡುಗೆ ಮನೆ ಆಯಿತು.
ನೆಕ್ಸ್ಟ್ ಇದೊಂಥರ ನಾವು ಈಗಿನ ಕಾಲದಲ್ಲಿ ನೋಡ್ಬೇಕಂದ್ರೆ ಸ್ಟೋರ್ ರೂಮ್ ಥರ ಉಪಯೋಗಿಸಿ ಹಳೇದು. ಆ್ಯಂಡ್ ಇಲ್ಲಿ ಆವಾಗಿನ ಕಾಲದಲ್ಲಿ ಹಸು ಎಲ್ಲ ಇದು ಮಾಡ್ತಿದ್ರು. ಆ್ಯಂಡ್ ಇವಾಗ ಇಲ್ಲಿ ಹಾಲ್, ಮೇನ್ ಹಾಲ್ ಬರುತ್ತೆ. ಇದು ದೇವ್ರ ಮನೆ, ಇಲ್ಲಿ ಓಪನ್ ದೇವ್ರ ಮನೆ. ಎಷ್ಟೊಂದು ಆಗಿನ ಕಾಲದಲ್ಲಿ ಎಷ್ಟೊಂದು ಫೋಟೋಸ್ ಇಡೋರು ಗೊತ್ತಾ. ಇವಾಗ ಒಂದು ಜಾಸ್ತಿ ಫೋಟೋಸೇ ಇತ್ತು, ಬಟ್ ಎಲ್ಲ ತೆಗೆದುಬಿಟ್ಟಿದ್ದಾರೆ. ಆ್ಯಂಡ್ ಇದು ಆಗಿನ ಕಾಲದಕ್ಕೆ ಏನು ಕನ್ನಡಿ. ಆ್ಯಂಡ್ ಇದು ಬೀರೋ ಬಂದ್ಬಿಟ್ಟು ನಮ್ಮ ಆ ರೂಮಲ್ಲಿ ಇದ್ದಿದ್ದು. ಆ್ಯಂಡ್ ನೋಡಿ ಇವರು ನಮ್ಮ ಅಜ್ಜಿ ಇದ್ದಾರೆ, ಅವರ ಅಮ್ಮ ಮತ್ತು ಅವ್ರ ಅಪ್ಪ. ಅವ್ರನ್ನ ಅಜ್ಜಿ ನಮ್ಮ ಮನೇಲಿ ಇದ್ದಿದ್ದು. ನಾನು 7th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅವ್ರು ಡೆತ್ ಆಗಿದ್ದು. ಆ್ಯಂಡ್ ಇದು ಫುಲ್ಲು ಇದು ಯಾವುದೂ ಗೋಡೆ ಇರಲಿಲ್ಲ, ಉದ್ದಕ್ಕೂ ಇದ್ದಿತ್ತು ಗೈಸ್. ಆ್ಯಂಡ್ ನಮ್ಮ ಅಪ್ಪಂಗೆ ಯಾವಾಗ ಮದುವೆ ಆಯಿತು ಆವಾಗ ಈ ಗೋಡೆ ಹಾಕಿಸಿದ್ದು. ಆವಾಗ ಗೋಡೆ ಹಾಕಿಸಿ ಒಂದು ಬಾಗಿಲಿಟ್ರು, ಆವಾಗ ಇದೊಂದು ಸಿಂಗಲ್ ರೂಮ್ ಆಯಿತು. ಆ್ಯಂಡ್ ಇದು ದೇವ್ರು ಇಟ್ಟಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಬೀರೋ, ಈ ಕಡೆ ಶೆಲ್ಫು. ಆ್ಯಂಡ್ ಇಲ್ಲೊಂದೇ ಮಂಚ ಇತ್ತು. ಯಾವಾಗ ನಮ್ಮ ತಾತ ಎಕ್ಸ್ಪೈರ್ ಆದ ಅವಾಗ ಮಂಚ ಎಲ್ಲ ತೆಗ್ದಾಕ್ಬಿಟ್ಟು ಇದಾಗ್ತಿತ್ತು. ಇವಾಗ ಆಗಿನ ಕಾಲದಲ್ಲಿ ಇಲ್ಲಿ ರಾಗಿ ಎಲ್ಲ ಇಟ್ಟಿದ್ರು, ರಾಗಿ ಅಕ್ಕಿ ಎಲ್ಲ ಇಡ್ತಿದ್ರು. ಇವಾಗ ಅಷ್ಟೊಂದೇನಿಲ್ಲ, ಎಲ್ಲ ಯಾರೋ ಇರೋಲ್ಲ. ನಾವು ಬೆಂಗಳೂರಲ್ಲಿ ಇರ್ತೀವಿ. ಆಮೇಲೆ ಫಸ್ಟ್ ಕ್ಲಿಪ್ಪಲ್ಲಿ ನಮಗೆ ನಮ್ಮ ಚಿಕ್ಕಪ್ಪರ ಮನೆ ತೋರಿಸ್ತಿದ್ರು. ನಾವು ಬಂದರೆ ಜಾಸ್ತಿ ಅಲ್ಲೇ ಇರ್ತಿರ್ತೀವಿ. ಏನಾದ್ರು ಇಲ್ಲಿ ಸ್ವಲ್ಪ ಕೆಲಸ ಇದ್ರೆ ಇಲ್ಲಿ ಬರ್ತೀವಿ. ಇದೆಲ್ಲ ಇದಕ್ಕೆ ಹಾಕ್ತಿರಲ್ಲ, ಇದು ಮೇಕೆಗೆ ಅದು ಬಾಯಿಗೆಲ್ಲ ಹಾಕ್ತಿದ್ರು, ಎಲ್ಲ ಇತ್ತು. ಓಲ್ಡ್ ಇದ್ರದ್ದು ದೇವ್ರ ಮನೆ ಸೂಪರ್ ಆಗಿದೆ ಗೈಸ್. ಅದಂತೂ ಹಳ್ಳಿ ವೈಬ್ ಫುಲ್ ನೋಡ್ಕೊಳ್ಳಿ ಗೈಸ್. ಇಷ್ಟು ದಿನ ಇದು ಪಾರ್ಟ್ 2 ಎಕ್ಸ್ಪ್ಲೋರಿಂಗ್ ಮೈ ವಿಲೇಜ್ ಮಾಡಬೇಕು ಅಂದ್ಕೊಂಡಿದ್ದೆ. ಮೇಲ್ಗಡೆ ಅಟ್ಟದ ಮೇಲ್ಗಡೆ ಏನೇನಿರುತ್ತೆ ಅಂತ. ಆಗಿನ ಕಾಲದಲ್ಲಂತೂ ಸಕ್ಕದಾಗಿ ಮಾಡೋರು, ಈಗ ಹಳ್ಳಿಗಳಲ್ಲಿ ಕಟ್ಟೋಕ್ಕೆ ಆಗಲ್ಲ. ಆದರೆ ನಾವೇನಂತ ಅಂದ್ಕೊಂಡಿದ್ದೀವಿ ಅಂದರೆ ಗೈಸ್, ಇದೆಲ್ಲ ನೋಡಿ ಇದೆಲ್ಲ ಮಣ್ಣು ಇದೆಲ್ಲ ಬೀಳ್ತಿದ್ದೆ. ಆಗಿನ ಕಾಲದಲ್ಲಿ ಸಿಮೆಂಟ್ ಹಾಕಿ ಕಟ್ಟಿರಲಿಲ್ಲ, ಬರೀ ಏನೋ ಮಣ್ಣಾಗಿ ಕಟ್ಟಿರೋದು, ಇಟ್ಕೆ ಕಲ್ಲು ಮಣ್ಣು. ಆದರೆ ನಾವೇನು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ ಇದನ್ನು ಬೀಳಿಸ್ಬಿಟ್ಟು ಸೇಮ್ ಇದೇ ಪಾಯೆಲ್ಲ ತೆಗೆದು ಹೊಸ ಮನೆ ಕಟ್ಟಬೇಕು ಅಂದ್ಕೊಂಡಿದ್ವಿ. ಲೇಟ್ರ್ ನೋಡೋಣ ಬನ್ನಿ ಗೈಸ್. ನೋಡಿ ಗೈಸ್, ಇವತ್ತು ನಮ್ಮ ಮನೆ ತೋರಿಸ್ದೆ, ನಮ್ಮೂರಲ್ಲಿ ಅಂಗಡಿಗಳನ್ನ ಎಲ್ಲ ತೋರಿಸ್ದೆ. ಆ್ಯಂಡ್ ನಮ್ಮದು ಈ ಮನೆಗೆ ಬಸ್ಲ ಮನೆ ಬಂದ್ಬಿಟ್ಟು ಇಲ್ಲಿರ್ತಿತ್ತು ಗೈಸ್. ಇಲ್ಲಿ ತೋರಿಸ್ತೀನಿ ಕಡೆ ಗೈಸ್. ಬಚ್ಚಲ ಮನೆ ಬಂದ್ಬಿಟ್ಟು ಬಚ್ಚಲದು ಇದು ಬಂದ್ಬಿಟ್ಟು ಇಲ್ಲಿರ್ತಿತ್ತು, ಬಟ್ ಅದನ್ನು ತಗ್ಸಾಕ್ಬಿಟ್ಟಿದ್ದಾರೆ. ಮಾವಿನ ಮರ ಎಲ್ಲ ಇದೆ ಗೈಸ್, ನೋಡ್ಕೊಳ್ಳಿ ಗೈಸ್. ಇದು ನಮ್ಮ ಮನೆ. ಆ್ಯಂಡ್ ಇದು ನಮ್ಮ ಚಿಕ್ಕಪ್ಪರ ಮನೆ. ಆ್ಯಂಡ್ ಇದು ನಮ್ಮ ಮನೆ. ಇದು ಪೆಂಕ್ಲು ಮನೆ ಇನ್ನೂ ಹಂಗೆ ಇದೆ. ಇವಾಗ ಬೇರೆ ತಪ್ಪಿರೋದು ಗೈಸ್, ನಾವು ನೆಲ್ಲಿಕಾಯಿ ಇಲ್ಲ ಅಂತ ನೋಡ್ಕೊಂಡು ಬೇಕಂತೆ, ಅದಕ್ಕೆ ಹೋಗ್ತಾ ಇದೀವಿ. ನೋಡಿ ಗೈಸ್, ಅವಾಗ ಫುಲ್ಲು ಕ್ಲೀನ್ ಆಗಿತ್ತು, ಇವಾಗೆಲ್ಲ ಇದಾಗೋಗಿದೆ. ಫುಲ್ಲು ತೋರಿಸ್ಬೇಕು, ಕೆಳಗಡೆ ಮೇಲ್ಗಡೆ ಎಲ್ಲ, ಅಂದರೆ ಕೆಳಗಡೆ ನೆಲ ಎಲ್ಲ ತೋರಿಸ್ಕೊಂತ. ಇಲ್ಲಿದೆ ನೋಡಿ ಗೈಸ್, ಇಲ್ಲೊಂದಿದೆ ಅಷ್ಟಣ ಮುಂದೆ ಇವಾಗ ನಮ್ಮ ಬ್ರೋ ನೆಲ್ಲಿಕಾಯಿ ಕಿತ್ಕೊತಾ ಇದ್ದಾರೆ. ಅಲ್ಲೋ ಚೂರು ಇದೆ, ಎಲ್ಲ ಪೀಚು. ಬೇಕಾದ್ರೆ ನೀವೇ ನೋಡಿ, ಪೀಚು. ಮಾತಾಡ್ಬೇಕು ಇವತ್ತು ಇನ್ ವ್ಲಾಗ್ ಬೈ ಎಕ್ಸಾ ಗೈಸ್. ನನಗೆ ಚಾಲೆಂಜ್ ಕೊಟ್ಟವ್ರೆ, ನೋಡೋಣ ಹೆಂಗೆ ಮಾಡ್ತಾರೆ, ಇದು ವ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನೋಡಬೇಕು. ಈಗ ನೆಲ್ಲಿಕಾಯಿ ಕಿತ್ಕೊಂತಾನೆ, ಇಲ್ಲೆಲ್ಲೂ ಅಷ್ಟೊಂದಿಲ್ಲ, ಇಷ್ಟೇ ಸಿಕ್ಕಿರೋದು. ಇನ್ನೆಲ್ಲ ಅವಾಗಲೇ ತೋರಿಸೋದಲ್ಲ ಪೀಚು. ಅಲ್ಲಿ ನೋಡಿ ನಮ್ಮ ಸಿಸ್ಟರ್ಸ್ ಬರ್ತಾರೆ, ಅಲ್ಲಿ ನೋಡಿ ನಮ್ಮ ಅಕ್ಕ ಬಚ್ಚಿ ಕತ್ತಾಳೆ ಲಾಗ್ ಮಾಡ್ತಿರೋದು ನೋಡಿ. ನೆಲ್ಲಿಕಾಯಿ ಅವ್ರ ನೆಲ್ಲಿಕಾಯಿ ಕೇಳಿದ್ದು, ಬಟ್ ನಾವು ಕಿತ್ಕೊಂಡು ನೋಡಿ ನಮ್ಮ ಅಣ್ಣ ಎಷ್ಟು ಮೇಲೆ ಹತ್ತಿದ್ದಾನೆ. ಇಲ್ಲಿ ನಮ್ಮ ಅಕ್ಕ ನೋಡಿ ಎಲ್ಲ ಗೌರಿ ಕೊಡಲ್ಲ ಅಂತ ಈಗಲೇ ಆರ್ಡರ್ ಮಾಡ್ತಾವ್ರೆ. ಪೀಚು ಅಮ್ಮ ಬಟ್ಟೆ ಎಲ್ಲ ಹೋಯ್ತು. ನೋಡಿ ನೆಲ್ಲಿಕಾಯಿ ಸೂಪರ್ ಆಗಿದೆ ಅಲ್ಲ. ಅವರು ಭಟ್ರಿಗೆ ಅಸಿಸ್ಟೆಂಟ್ ಇವರು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ.
ಈ ಕಡೆ ಭಟ್ರ ಅಸಿಸ್ಟೆಂಟ್ ಅವರು ಅವ್ರ ಮಗಳಲ್ವಾ. ಇನ್ನೊಂದು ಚಿಕ್ಕ ಅಸಿಸ್ಟೆಂಟ್ ಇವರು ನನಗೆ PA. ನನ್ನ ಇವಿಷ್ಟು ದಿನ ಕ್ಯಾಮ್ರಾಮ್ಯಾನ್ ಬಂದ್ಬಿಟ್ಟು ನನ್ನ ಕ್ಯಾಮ್ರಾಮ್ಯಾನ್ ಇವರೇ, ನನ್ನ ಅಸಿಸ್ಟೆಂಟ್, ಕ್ಯಾಮ್ರಾಮ್ಯಾನು. ಹೇಯ್ ಗೈಸ್, ಇದೊಂದೇ ಮೊಟ್ಟೆ ಕೋಳಿ. ಇವಾಗ ತಾನೇ ಮುಗಿಸ್ಕೊಂಡು ತಿರ್ಗಾ ಬ್ಯಾಕ್ ಟು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ.